ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ತುಮಕೂರಿನ ಮಾಜಿ ಶಾಸಕ ಗೌರಿಶಂಕರ್ ಸಮ್ಮುಖದಲ್ಲಿ ಎಸ್ಐಆರ್ ಬಗ್ಗೆ ಅರಿವು ಕಾರ್ಯಕ್ರಮ ಏರ್ಪಡಿಸಿದ್ದು ಕಾಂಗ್ರೆಸ್ನ ಹಲವು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಎಸ್ಐಆರ್ ಅರಿವು ಕಾರ್ಯಕ್ರಮ ಏರ್ಪಡಿಸಿದ್ದು, ಈ ಅರಿವು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾಂಗ್ರೆಸ್ನ ನಡೆ ಮತಗಳನ್ನು ರಕ್ಷಿಸುವ ಕಡೆ ಎಂಬ ಕಾರ್ಯಕ್ರಮದ ಮೂಲಭೂತ ಮಟ್ಟದಿಂದ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳನ್ನು ನಡೆಸಲಾಯಿತು. BLA-2ಗಳಿಗೆ ಮತ ರಕ್ಷಣೆ ತರಬೇತಿಯನ್ನು ನೀಡುವುದಕ್ಕಾಗಿ ಶ್ರೀಯುತ ಆದಮ್ ಖಾನ್ ರವರು ಜಾಗೃತ ಕರ್ನಾಟಕ ಕಾರ್ಯಕಾರಿ ಮಂಡಳಿ ಸದಸ್ಯರು ತಿಳಿಸಿದರು. ಎಸ್ಐಆರ್ನಲ್ಲಿ ಬರುವ ನಮೂನೆಗಳನ್ನು ಯಾವ ರೀತಿ ತುಂಬಬೇಕು ಎಂದು ಹಲವರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಗೆ ಖುಷಿ ಆಯಿತು, ನಮ್ಗೆ ಖುಷಿ ಆಗಿದೆ. ಇನ್ನೊಂದು ಆಕ್ಟಿವ್ ಮಾಡಕ್ಕೆ ಅವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. DK ಶಿವಕುಮಾರ್ ಅವರು ಎಲ್ಲೇ ಇದ್ರು ಕೂಡ ತುಮಕೂರು ಟೈಗರ್ ಬಾರ ಅಂತಾರೆ. ಎಲ್ಲೇ ನೋಡ್ಲಿ, ನಾನು ಎಷ್ಟೇ ದೂರ ಜನ ನಿಂತ್ಕಡೆ ತುಮಕೂರು ಟೈಗರ್ ಬಾರ ಅಂತಾರೆ. ಆ ವಿಶ್ವಾಸ ಇದೆಯಲ್ಲ, ಸೊ ಆ ಜೋಶ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಹಿಂದೆ ನಮಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ನಮಗೆ ಶಕ್ತಿ ಕೊಟ್ಟಿದ್ರು, ಅದಕ್ಕಿಂತ ಒಂದಷ್ಟು ಹೆಚ್ಚು ಶಕ್ತಿ ಇವತ್ತು DK ಶಿವಕುಮಾರ್ ಅವರು ಕೊಡ್ತಾರೆ. ಹಾಗಾಗಿ ನಾನು ಪಕ್ಷ ಕಟ್ಟಿಬೇಕು. ಬೇರೆ ಅವ್ರ ಶಕ್ತಿ ಮೇಲೆ ಅವ್ರು ಏನ್ ಮಾಡ್ತಾರ ಮಾಡ್ಲಿ. ಅವ್ರೇ ಈಗ ನಾವೇ CM ಇದ್ದ ನಿಮ್ಗೆ ಗೊತ್ತಾಗ್ಲಿ, ನಮ್ಮ ತಾಲೂಕಲ್ಲಿ ನಾವೇ CM ಇದ್ದಂಗೆ ನಿಮ್ಗೆ ಗೊತ್ತಾ. ಸೊ ಅದು ಸಾಕು ನಮ್ಗಲ್ವೇ, ಏನ್ ಮಾಡ್ತಾರ ಮಾಡಿ. ಹಲವಾರು ವರ್ಷಗಳಿಂದ ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಬಲವರ್ಧನೆ ಹಿಡಿದಿಲ್ಲ. ಈಗ ಬಂದಿದ್ದಾರೆ 223 ಸಿಗ್ತಾರೆ ನೋಡ್ರಿ. 5 ತಿಂಗಳಲ್ಲೇ ನಾವು MP ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ತುಂಬಾ ಒಳ್ಳೆಯವರಾಗಿದ್ರು. ಯಾರೋ ಮುದ್ದನ್ಮೇಗೌಡರು ಬಹಳ ತುಂಬಾ ಒಳ್ಳೆ ವ್ಯಕ್ತಿ, ಜಂಟ್ಲ್ಮ್ಯಾನು. ಪಾಪ ಅವ್ರದ್ದು ದುಡ್ಡಿಲ್ಲ ಅಷ್ಟೇ, ವ್ಯಕ್ತಿತ್ವ ತಗೊಂಡ್ರೆ ಈಸ್ ಎ ಡೈಮಂಡ್. ಯಾರು ಮುದ್ದನ್ಮೇಗೌಡರು ದುಡ್ಡಿಲ್ಲ ಅಂತ ಜನ ಸೋಲ್ಸೋದು ಅಷ್ಟೇ. ಈ ಜಿಲ್ಲೆನಲ್ಲಿ ದುಡ್ಡು ಹೆಚ್ಚು ಖರ್ಚು ಮಾಡೋದು ಬಿಜೆಪಿನವರು ಗೆದ್ದರಷ್ಟೇ. ಅಷ್ಟು ದುಡ್ಡು ಏನಾದ್ರು ನಮ್ಮ ಮುದ್ದನ್ಮೇಗೌಡರು ಇದ್ರೆ ಇವರ 50,000 1 ಲಕ್ಷ ಓಟು ಗೆಲ್ಲವರು ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಅವತ್ತಿನ ಟೈಮಲ್ಲೇ ನಾನು ಬಂದು 5 ತಿಂಗಳಾಗಿತ್ತು ಕಾಂಗ್ರೆಸ್ಗೆ. ಮುದ್ದನ್ಮೇಗೌಡರು ಆಗ್ಬೋದು, ನಮ್ಮ ಕಾರ್ಯಕರ್ತರ ಸಹಕಾರ ಎಲ್ಲರೂ. ನ್ಯೂಸ್ ರಿಪೋರ್ಟರ್ ಸಿದ್ದೇಶ್, ಎಂಪವರ್ ನ್ಯೂಸ್ ತುಮಕೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.